ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಫುಲ್ ಎನರ್ಜಿಯಿಂದ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತು ನನಗಂತೂ ತುಂಬಾ ಖುಷಿಯಾಗಿದೆ. ಏನಂದರೆ ನನ್ನ ಹಳೇ ಕ್ಲಾಸ್ಮೇಟ್ ಒಬ್ಬಳು ನನ್ನ ಮೀಟ್ ಆಗೋದಕ್ಕೆ ಅಂತ ಬಂದಿದ್ದಾಳೆ. ತುಂಬ ದಿನ ಆಯಿತು, ಒಂದು ವರ್ಷ ಆಗಿ 2 ಮಂತ್ಸ್ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ ನಾನು ಅವಳನ್ನ ಮೀಟ್ ಆಗಿ. ನನ್ನ ಸೀಮಂತಕ್ಕೆ ಬಂದಿದ್ಲು. ಸೊ ಅವಳು ಇವತ್ತು ವಿಸಿಟ್ ಮಾಡಿದ್ದಾಳೆ, ಹಾಗಾಗಿ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಅವಳು ಕೂಡ ಹಾಗೆ ನನ್ನ ಜೊತೆನೇ ಜಾಯಿನ್ ಆಗ್ತಾಳೆ ಈ ವಿಡಿಯೋದಲ್ಲಿ. ನಿಮ್ಮ ಜೊತೆ ಅವಳು ಕೂಡ ಜಾಯಿನ್ ಆಗಿ ಅವಳು ಯಾವ ರೀತಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಳೆ. ಓಕೆನಾ? ಬನ್ನಿ ಈಗ ಅವಳನ್ನ ಮಾತಾಡ್ಸೋಣ. ಫಸ್ಟದಾಗ ಅವಳ ಬಗ್ಗೆ ಹೇಳ್ಬಿಡ್ತೀನಿ. ಅವಳ ಹೆಸರು ಶಾಲಿನಿ ಅಂತ. ಅವಳು ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿ ಮೇಕಪ್ ಕೂಡ ಮಾಡ್ತಾಳೆ. ನನ್ನ ಸೀಮಂತಕ್ಕೆ ಅವಳೇ ನನಗೆ ಮೇಕ್ ಓವರ್ ಮಾಡಿದ್ದು. ಎಲ್ಲರೂ ತುಂಬ ಜನ ಕೇಳ್ತಾ ಇದ್ರಿ, ತುಂಬ ಚೆನ್ನಾಗಿ ಬಂದಿದೆ ಲುಕ್ಕು, ಯಾರು ಮಾಡಿದ್ದು ಏನು ಅಂತ. ನಾನು ಬರೀ ಆವಾಗ ಅವಳ ಹೆಸರು ಮಾತ್ರ ಹೇಳಿದ್ದೆ, ಶಾಲಿನಿ ಅಂತ. ಬಟ್ ಅವಳು ನನ್ನ ಫ್ರೆಂಡು, ಮತ್ತು ಅವಳು ನನಗೋಸ್ಕರ ಬಂದಿದ್ದು ಅಂತ ನಾನೆಲ್ಲೂ ಹೇಳಿರಲಿಲ್ಲ. ಸೊ ಇವಾಗ ಹೇಳ್ತಾ ಇದ್ದೀನಿ. ಅವಳು ನನ್ನ ಕ್ಲಾಸ್ಮೇಟ್. ನಾವೆಲ್ಲ ಓದಿದ್ದು ಶುಕ್ರವಾರ ಸಂತೆ ಸ್ಕೂಲ್ನಲ್ಲಿ. ಸೊ ಅವಳು ಹೀಗೆ ಕಾಂಟ್ಯಾಕ್ಟ್ ಆಗಿ ನಾವು ಈ ಥರ ಇದೇ ಸೀಮಂತ ಇದೆ, ನೀನೇ ಬಂದು ಮೇಕ್ ಓವರ್ ಮಾಡಬೇಕು ಅಂದಾಗ ತುಂಬಾ ಖುಷಿಯಿಂದ ನನ್ನ ನೋಡಬೇಕು, ಅಷ್ಟು ವರ್ಷ ಆದಮೇಲೆ ಸಿಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿಗೆ ಬಂದು ನನಗೆ ಮೇಕ್ ಓವರ್ ಮಾಡಿಕೊಟ್ಟು ಹೋಗಿದ್ಲು. ಸೊ ಅವಳು ಇವಾಗ ಮತ್ತೆ ಮಕ್ಕಳನ್ನ ನೋಡೋದಕ್ಕೆ ಖುಷಿಯಿಂದ ಮನೆಗೆ ಬಂದಿದ್ದಾಳೆ. ಸೊ ಅವಳನ್ನ ಮಾತಾಡಿಸ್ತೀನಿ, ಬನ್ನಿ. ಹಾಯ್, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀನು? ನಾನು ಸೂಪರ್ ಆಗಿದ್ದೀನಿ. ಸೊ ಫಸ್ಟ್ ವಿಡಿಯೋ ಅಂದ್ಕೊಳ್ತೀನಿ ನೀವು ಯೂಟ್ಯೂಬಲ್ಲಿ ಬರ್ತಾ ಇರೋದು, ಹೌದಾ? ಆಮೇಲೆ ತುಂಬ ಫಾರ್ಮಲ್ ಆಗೆಲ್ಲ ಮಾತಾಡಲ್ಲ, ಯಾಕಂದರೆ ನಾನು ಅವಳು ಕ್ಲಾಸ್ಮೇಟು, ಹೋಗುವ ಅಂತಲೇ ಮಾತಾಡೋದು. ಮತ್ತೆ ಹೇಳು, ಹೇಗಿದೆ ಲೈಫು, ಏನು ನಡೀತಾ ಇದೆ? ತುಂಬ ಖುಷಿಯಾಗುತ್ತೆ. ಚೈಲ್ಡ್ಹುಡ್ ಮೆಮೊರೀಸ್ ಇವಾಗ ಏನು ಫ್ರೆಂಡ್ ಆಗ್ತಾರೆ ಅದಕ್ಕಿಂತ ನಾವು ಚೈಲ್ಡ್ಹುಡ್ ಅಲ್ಲಿ ನಾವು ಫ್ರೆಂಡ್ ಆಗಿರ್ತೀವಲ್ವಾ, ಆ ಮೆಮೊರೀಸ್ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದು ಫಾರ್ ಎವರ್. ಅದು ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ಅದು ಅವತ್ತು ಚಾನ್ಸ್ ಸಿಕ್ಕಿದೆ ಇಲ್ಲಿ ಬರೋ ಚಾನ್ಸ್. ಮಕ್ಕಳಾಗ್ಲಿಂದ ಶುರುವಾಗಿರೋದು, ಮಕ್ಳಿಗೆ 1 ವರ್ಷ ಆಗ್ತಾ ಬಂತು. ಇವಾಗ ಮೇಕಪ್ ಮಾಡ್ಬೇಕಾದ್ರೆ ಬಂದಿದ್ದು ಒಂದು 1 year 2 months ಆಯ್ತು. ಅದಾದ್ಮೇಲೆ ಮಕ್ಳಿಗೆ 1 ವರ್ಷ ಆದ್ಮೇಲೆ ಬಂದಿದ್ದೀನಿ. ನಿಮ್ ಮಗ್ಳು ನೋಡ್ಬೇಕು ಅಂತ, ನನ್ನ ನೋಡ್ಬೇಕು ಅಂತಲ್ಲ, ಮಕ್ಳನ್ನ ನೋಡ್ಬೇಕು ಅಂತ. ಇಬ್ಬರನ್ನ 3 ಜನ. ಮತ್ತೆ ಅವಾಗಿದ್ದಿದ್ದೆಲ್ಲ ಚೈಲ್ಡ್ಹುಡ್ ಅಂದಾಗ ಸಿಟ್ಟು, ಕೋಪ, ಜಗಳ ಅವೆಲ್ಲ ಇದ್ದಿದ್ದೆ. ಅಂದ್ರೆ ಅವಾಗ ನಾವು ಹಿಂಗಿದ್ವಿ, ಅದೇ ತರ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಲ್ಲ. ಇವಾಗ್ಲೂ ಕೂಡ ಅದೇ ತರಾನೇ ಇರ್ಬೇಕು. ಅದೇ ಚೆನ್ನಾಗಿರುತ್ತೆ. ಸೀರಿಯಸ್ ಆಗಿರೋದ್ಕಿಂತ ಚಿಲ್ಲಾಗಿರ್ಬೇಕು. ಇಷ್ಟ ಆಗುತ್ತೆ. ಮತ್ತೆ ಯಾರೆಲ್ಲ ನಿಂಗೆ ನೆನಪಿದ್ದಾರೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ? ಆಲ್ಮೋಸ್ಟ್ ಎಲ್ಲರೂ ನೆನಪಿದ್ದಾರೆ. ಹೌದಾ? ಅಂದ್ರೆ ನಾವು ನಮ್ಮದೇ ಒಂದು ಗ್ರೂಪ್ ಇತ್ತಲ್ವಾ, ಅಂಥವ್ರು ನನಗೆ ಹೇಳಬೇಕು ಅಂದರೆ ಸ್ಪೆಷಲ್ ಆಗಿ ನಮ್ದು ಏನು ಗ್ರೂಪ್ ಇತ್ತು ನನಗೆ ಅಷ್ಟೇ ಅವ್ರ ಮುಖ ಪರಿಚಯ ಇವಾಗಿರೋದು. ಅದು ಬಿಟ್ಟು ನಮ್ಮ ಕ್ಲಾಸಲ್ಲಿ 108 ಜನ ಇದ್ವಿ. ನೆನಪಿದೆಯಾ ನಿಮಗೆ? ಕೆಲವು ನೆನಪಿದೆ. ಹೌದು, ನನಗೆ ಅದ್ರಲ್ಲಿ ಬರೀ ನಮ್ಮ ಗ್ರೂಪಲ್ಲಿ ನಾವೇನು ಜಾಸ್ತಿ ಮಾತಾಡ್ತಿದ್ವಿ ಅಂಥವ್ರು ಮಾತ್ರ ನೆನಪಿದ್ದಾರೆ. ಅದನ್ನ ಬಿಟ್ಟು ಬೇರೆ ಯಾರು ಅಷ್ಟು ನೆನಪಿಲ್ಲ. ಏನು ನೋಡು, 1 ವರ್ಷ ಆದ್ಮೇಲೆ ನೋಡಕ್ ಬಂದಿದ್ದೀವಿ ನಿನ್ನ. ನಿಂಗೆ ಧರಣಿ ಇಷ್ಟ ಅಲ್ಲ, ಜಾಸ್ತಿ ಇಷ್ಟ ಅಲ್ಲ? ಇಬ್ರು ಹೊಂದ್ಕೊಂಡ್ರು. ನನ್ನ ಹತ್ರ ಇಬ್ರು ಚೆನ್ನಾಗಿ ಅಡ್ಜಸ್ಟ್ ಆದ್ರು. ಮತ್ತೆ ಕೆಲವ್ರು ಹೇಳ್ತಾ ಇರ್ತಾರೆ, ನಮ್ಮ ಕೇಳಕ್ಕೆ ನಿನ್ ಮಗಳನ್ನ ಕೇಳೋ, ಯಾರು ಆಂಟಿ ಇಷ್ಟ ಆದ್ರ ಅಂತ. ಡ್ರೆಸ್ ತಗೋ ಬಂದಿದ್ದೀನಿ. ಹೌದಾ? ಎಲ್ಲಿದೆ ಕೆಳಗಡೆ ನೋಡಿ, ಈಗ ಹೇಳ್ತಾ ಇದ್ದಾಳೆ. ಬಂದು ಎಷ್ಟೊತ್ತಾಯ್ತು ಬರ್ತೀನಿ. ಓಕೆ, ತಗೊಂಬ. ಸಂಬಂಧಪಟ್ಟಂಗೆ ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡು. ಪಟ್ ಅಂತ ಮಾಡ್ಬೇಕು, ಹೌದಾ? ಯೋಚನೆ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಂಗಿಲ್ಲ. ನೋಡೋಣ ಎಷ್ಟು ನೆನಪಿದೆ ಅಂತ. ಓಕೆನಾ? ನಮ್ಮ ಸ್ಕೂಲ್ ಹೆಸರು ಕನ್ನಡದಲ್ಲಿ ಹೇಳು ಫುಲ್. ಸ್ಕೂಲ್ ಹೆಸರು ನೆನಪಾಗ್ತಿಲ್ಲ ಹೇಳಿ. ಸ್ಕೂಲ್ ಹೆಸರು ನೆನಪಾಗ್ತಿಲ್ಲ. ಶ್ರೀ ಸಿದ್ಧಗಂಗಾ ಪ್ರೌಢಶಾಲೆ. ಫುಲ್ ಓಕೆ. ಶಾರ್ಟ್ ಫಾರ್ಮ್ ಹೆಂಚಿಲಿ ಏನು ಕರೀತಿದ್ವಿ ಅದನ್ನ ಹೇಳು. SSRHS. ಹಾಂ. ಸೊ ಆರಲ್ಲಿ ಆರ್ದು ನೀನೇನು ಹೇಳಲೇ ಇಲ್ಲ. ಏನು ಬರುತ್ತೆ? SS ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ. ಗೊತ್ತಾಯ್ತಲ್ಲ ನಾವು ಎಲ್ಲಿ ಓದಿದ್ದು ಅಂತ. ಶುಕ್ರವಾರ ಸಂತೆ ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ, ಇಲ್ಲಿ ನಾವು ಓದಿದ್ದು. ಓಕೆನಾ? ನೆಕ್ಸ್ಟು ನಾವು ಓದ್ತಾ ಇರಬೇಕಾದ್ರೆ ಹೆಡ್ ಮಾಸ್ಟರ್ ಯಾರಾಗಿದ್ರು? YBN. ಅವ್ರ ಫುಲ್ ಫಾರ್ಮ್ ಹೇಳು, ಅವ್ರ ಹೆಸರು ಫುಲ್.
ನೋಡಿ ನೋಡಿ ನಮ್ಮ ಕ್ಲಾಸಲ್ಲಿ ಯಾರು ನೋಡ್ತಿರ್ತೀರ ನೋಡಿ. ನಂಜಪ್ಪ ಅವ್ರೆಷ್ಟು ಫೇಮಸ್ ಆಗಿದ್ರು ಅಂದ್ರೆ ಅವ್ರ ಹೆಸರೇ ನೆನಪಿಲ್ಲ ಅಂತ. ಅಲ್ಲ, ಫೇಮಸ್ ಆಗಿದ್ರು. ನಾವಿಲ್ಲಿ ಇನ್ಶಿಯಲ್ ಅಲ್ಲಿ ಕರೆಯೋದ್ರಿಂದ ನಮಗೆ ಮೈಂಡ್ ಅಲ್ಲಿ ಫುಲ್ ಬರೀ ಇನ್ಶಿಯಲ್ಲೇ ನೆನಪಿದೆ ಅಷ್ಟೇ. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. YB ನಂಜಪ್ಪ. ಆಮೇಲೆ ನಮ್ಮ ಅಪ್ಪನ ಏನಂತ ಕರಿತಾ ಇದ್ರು? BNT. ಫುಲ್ ಫಾರ್ಮ್ BN Nagaraj. ಓಕೆ, ನೆನಪಿದೆ. ನಮ್ಮಪ್ಪನೂ ಅಲ್ಲೇ ವರ್ಕ್ ಮಾಡ್ತಿದ್ರು. ಅವ್ರು ವರ್ಕ್ ಮಾಡ್ತಿರೋ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ ಅಷ್ಟೇ. ಓಕೆ, ಪಟ್ ಅಂತ ಒಂದು 10 ಜನ ಹುಡುಗರ ಹೆಸರು ಹೇಳು. ಬಾಯ್ಸ್ದ? ಹಾಂ. ಚಂದ್ರಶೇಖರ, ನಂದೀಶ್, ರಘುವೀರ, ಪ್ರತಾಪ್, ಆಮೇಲೆ ಚಂದ್ರಶೇಖರ ಇಬ್ಬರಿದ್ರು. ಆಮೇಲೆ 3 ಜನ ಇದ್ರು. ಹಂಗೆಲ್ಲ ಇಲ್ಲ, 5 ಜನ. ನಂದೀಪ. ಈಗ ನೆನಪಾಗ್ತಾ ಇಲ್ಲ. ಕಿರಣ್. ಓಕೆ ಓಕೆ, ಮೊನ್ನೆ ಫಂಕ್ಷನಿಗೆ ಬಂದವ್ರದ್ದು ಹೇಳು. ಇಂದ್ರೇಶ್. ಓಕೆ, ಇಂದ್ರೇಶ್, ರಘುವೀರ, ನಂದೀಶ. ನಂದೀಶನೇ ಬರ್ತಾ ಇದೆ. ಓಕೆ, ನಂದೀಶ ಅಂತ ಹೇಳಿ ಬೇರೆ ತರ ಥಿಂಕ್. ಓಕೆ, ಇದರಲ್ಲಿ ಸೋತ್ಲು ಯಾಕಂದ್ರೆ ಬರೀ 8 ಜನ ಹುಡುಗರ ಹೆಸರು ಹೇಳಿದ್ಲು. ಓಕೆ, ಇವಾಗ ಒಂದು 10 ಜನ ಹುಡುಗಿರ ಹೆಸರು ಹೇಳು. ಪವಿತ್ರ, ಪಲ್ಲವಿ, 2 ಜನ ಪವಿತ್ರ. ಅದಿಲ್ಲ. ಜಬಿನ, ಶ್ರುತಿ, ಮಾನಸ, ಓಕೆ, ಭಾರತಿ, ವೀಣಾ, ನವ್ಯ, ವೇದವತಿ, ನಿರ್ಮಲಾ, ನಿತ್ಯ. ಓಕೆ, ಆಯ್ತು ಬಿಡು. ಹಾಂ, ನೆಕ್ಸ್ಟು ನಾವು ಸ್ಪೋರ್ಟ್ಸ್ ಆಡೋದಕ್ಕೆ ಅಂತ ಎಲ್ಲೆಲ್ಲಿಗೆ ಹೋಗ್ತಾ ಇದ್ವಿ? ಕೆಲವೊಂದ್ಸರಿ ಶುಭ್ರ ಸಂತೆ ಸ್ಕೂಲಲ್ಲೇ ಇರ್ತಾ ಇತ್ತು, ಇಲ್ಲ ಹೆತ್ತೂರು, ಇಲ್ಲ ಒಳಗಡೆ. ಓಕೆ, ಕರೆಕ್ಟಾಗಿ ಹೇಳೋದು. ಇನ್ನು ಪ್ರತಿಭಾ ಕಾರಂಜಿಗೆ ಅಂತ ಎಲ್ಲೆಲ್ಲಿ ಹೋಗ್ತಾ ಇದ್ವಿ? ಅದು ನಮ್ಮ ಸ್ಕೂಲಲ್ಲೂ ಇರ್ತಾ ಇತ್ತು, ಇಲ್ಲ ಅಂದ್ರೆ ಹೆತ್ತೂರು ಇಲ್ಲ ಒಳಗೂರು. ಸೇಮ್. ಓಕೆ, ಡನ್. ನಾವು ಇದ್ದಾಗ ನಮಗೆ ಬಿಸಿ ಊಟ ಇತ್ತಾ? ಇಲ್ಲ. ಓಕೆ, ಸೈಕಲ್? ಇಲ್ಲ. ಓಕೆ, ನಮ್ಗೆ ಅಂತ ಏನು ಸಿಗ್ಲಿಲ್ಲ. ಹೌದು. ನಮ್ಗೆ ಏನಾಯ್ತು ಅಂದ್ರೆ ನಮ್ಗೆ ಬರೋಕ್ಕಿಂತ ಮುಂಚೆ ಇತ್ತು ಸೈಕಲ್. ಅಂದ್ರೆ ನಾವು 8th ಸ್ಟ್ಯಾಂಡರ್ಡ್ ಹೋದಾಗ ಏನು ಇರ್ಲಿಲ್ಲ. ನಾವು 9th ಹೋದ ತಕ್ಷಣ 8th ಬಂತು, 8th ಸೈಕಲ್ ಬಂತು. ಆಮೇಲೆ ನಾವು 10th ಹೋದ್ವಿ, 9th ಸೈಕಲ್ ಬಂತು. ಬಿಸಿ ಊಟನೂ ಅಷ್ಟೇ. ನಾವು 8th ಇದ್ದಾಗ ಇರ್ಲಿಲ್ಲ, 9th ಇದ್ದಾಗ ಇರೋ, 10th ಹೋದಾಗ ಬಿಸಿ ಊಟ ಅಂತ ಮಾಡಿದ್ರು. ನಾವು ಅಲ್ಲಿಂದ ಆಚೆ ಬಂದ್ಮೇಲೆ ಎಲ್ರಿಗೂ ಅಂತಾನು ಶುರು ಮಾಡಿದ್ರು. ಇದು ಒಂದು ನಮ್ಗೆ ಸಿಗ್ಲಿಲ್ಲ ನಮ್ಗೆ 8th 9th 10th. ಆಮೇಲೆ ಪ್ರಿಪರೇಟರಿ ಮಾಡಿದ್ದು ನಮ್ಮ ಬ್ಯಾಚ್ ಇಂದಾನೆ. ಪ್ರಿಪರೇಟರಿ ಎಕ್ಸಾಮ್ ಅಂತ ಶುರು ಮಾಡಿದ್ದು ನಮ್ಮ ಬ್ಯಾಚ್ ಇಂದ. ಹೆಲ್ಪ್ ಆಯ್ತು. ತ್ರೈಮಾಸಿಕ ಅಂತ ಮಾಡಿದ್ರು. ತ್ರೈಮಾಸಿಕ ಶುರು ಮಾಡಿದ್ದು ಅದು ನಮ್ಮ ಬ್ಯಾಚ್ ಇಂದಾನೆ ಫಸ್ಟ್. ಅದೇ ಲಾಸ್ಟ್, ಮತ್ತೆ ಆಮೇಲೆ ಬರಲೇ ಇಲ್ಲ. ಹೌದು, ಅದೊಂದೇ ನಮ್ಗೆ ಯೂಸ್ ಆಗಿದ್ದು. ಓಕೆ, ನಿಮ್ಗೆ ಯಾವುದು ಸ್ಕೂಲ್ ಅಂತಿದ್ದಂಗೆ ಯಾವ್ದು ಫನ್ನಿ ಮೂಮೆಂಟ್ ನೆನಪಾಗುತ್ತೆ ಹೇಳು? ಅಂತ ಹಿಂಗೆ ಸ್ಕೂಲು 3:30 ಅಷ್ಟೇ ಮೇ ಬಿ ಆಟ ಆಡೋದು ಬಿಡ್ತಾ ಇದ್ರು. 3:30ಗೆ ಆಟಕ್ಕೆ ಬಿಡ್ತಾ ಇದ್ರು, 4 o'clock ಮನೆಗೆ ಬಿಡ್ತಾ ಇದ್ರು. ನಾವು ಚೆನ್ನಾಗಿ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಆಟ ಆಡೋದು, ಏನೋ ಚೆನ್ನಾಗಿ ಆಟ ಸ್ಪೆಂಡ್ ಮಾಡ್ತಾ ಇದ್ವಿ ಒಂಥರ ಕುತ್ಕೊಂಡು. ಆಮೇಲೆ ಅಲ್ಲಿ ಸ್ಕೂಲಲ್ಲಿ ಮರಗಳೆಲ್ಲ ಜಾಸ್ತಿ ಇರ್ತಾ ಇತ್ತು. ಅಲ್ಲೆಲ್ಲ ಹೋಗುವಂತರ ಆ ಗಾಳಿ, ಆ ನೇಚರ್. ಎಕ್ಸಾಮ್ ಟೈಮಲ್ಲಿ ಮರಗಳ ಕೆಳಗಡೆ ಕುತ್ಕೊಂಡು ಕುತ್ಕೊಂಡು. ಆಮೇಲೆ ಕೆಲವೊಂದು ಫ್ರೀ ಟೈಮಲ್ಲಿ MNY ಗಾರ್ಡನ್ಗೆಲ್ಲ ಮಾತಾಡ್ಕೊಂಡು ಅಲ್ಲೆಲ್ಲ ಹಳಕ್ಕೆ ಎಷ್ಟಾಗುತ್ತೆ ಅಷ್ಟು ಕಿತ್ಕೊ ಬರ್ತಿದ್ವಿ. ಇಲ್ಲ ಅಂದ್ರೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಬಾ ಬಾ, ಕಮ್ ಜಾಯ್ನ್ ಆಗು ನೀನು. ಅಮ್ಮ, ನಂದು ಇನ್ನೊಂದು ಪಾಪನ ಬಂತು ವಿಡಿಯೋಗೆ. ಹಾಯ್ ಹಾಯ್ ಹಾಯ್. ನಿಮ್ಗೆ ಯಾವ್ದು ಸ್ವೀಟ್ ಮೆಮೊರೀಸ್? ಸ್ವೀಟ್ ಮೆಮೊರೀಸ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಸ್ಕೂಲೆಲ್ಲ ಮುಗ್ದ ಆದಮೇಲೆ ಒಂದು 2-3 ಇಯರ್ಸ್ ಆದಮೇಲೆ ಮತ್ತೆ ನಾನು ಆ ಸ್ಕೂಲ್ಗೆ ಹೋದಾಗ ನಾವು ಇಲ್ಲಿ ಕೂತ್ಕೊಳ್ತಿದ್ವಿ, ಇಲ್ಲಿ SLC ಇಲ್ಲಿ ಓದಿದ್ವಿ, ಇಲ್ಲಿ 9th ಓದಿದ್ವಿ, ಇಲ್ಲಿ ಇದೆಲ್ಲ ಇತ್ತು ಅಂದ್ಕೊಂಡು ಅದನ್ನು ಹೇಳಿ ನೋಡೋದಕ್ಕೆ ಅದನ್ನು ತುಂಬ ಎಕ್ಸೈಟ್ಮೆಂಟಿಂದ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ. ಅದನ್ನು ಬಿಟ್ಟರೆ ನಾವು ಸ್ಕೂಲಲ್ಲಿ ಅಂದರೆ ಪ್ರತಿದಿನವೂ ಒಂದೊಂಥರ ಫನ್ ಮಾಡಿಕೊಂಡು ಆಟ ಆಡ್ಕೊಂಡು ಕಾಲಿಡ್ಕೊಂಡು ಇರ್ತಿದ್ವಿ. ಅದರಲ್ಲೂ ಮೇಯ್ನಾಗಿ ಅಂದರೆ ಈ ಸ್ಪೋರ್ಟ್ಸ್ ಟೈಮಲ್ಲಿ, ಆ ಟೈಮಲ್ಲಿ ಸ್ಕೂಲ್ಗೆ ಕ್ಲಾಸಸ್ ನಡೀತಿರ್ಲಿಲ್ಲ, ಸ್ಪೋರ್ಟ್ಸಿಗೆ ಬಿಟ್ಬಿಡೋರು. ನಾವು ಸ್ಪೋರ್ಟ್ಸ್ ಆಡ್ತೀವಿ ಅಂದ್ಕೊಂಡು ಹೋಗಿ ಎಲ್ಲೋ ಕುತ್ಕೊಂಡು ಒಂದು ಪೀರಿಯಡ್ ಇವತ್ತು
ಯಾರು ಸರ್ ಬಂದಿಲ್ಲ ಅಂದ್ರೆ ನಮ್ಗೆ ಒಂಥರ ಖುಷಿ, ಯಾರು ಬಿಡ್ತಾರೆ, ನಾವು ಆಚೆ ಹೋಗಿ ಸ್ಪೆಂಡ್ ಮಾಡಿ. ಆಮೇಲೆ ಪ್ರತಿದಿನವೇ ನಮಗೆ ಸ್ಪೋರ್ಟ್ಸ್ ಅಂತಾನೆ ಒಂದು ಪೀರಿಯಡ್ ಬಿಟ್ಬಿಡ್ತಿದ್ರು. ಯಾವುದು ಅಂದ್ರೆ ಈಗಿನ ಕಾಲದ ತರ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಅಂತ ಇರ್ಲಿಲ್ಲ, ನಮಗೆ ಎವ್ರಿ ಡೇನು ಒಂದು ಪೀರಿಯಡ್ ಇರ್ತಾ ಇತ್ತು. ಆ ಟೈಮಲ್ಲಿ ಫುಲ್ ಅದಕ್ಕೆ ಅಂತಾನೆ ಬಿಟ್ಬಿಡೋರು. ತುಂಬಾ ಎಂಜಾಯ್ ಮಾಡ್ತಿದ್ವಿ ಅವಾಗ. ನಮ್ಗೆ ಇನ್ನೊಂದು ಸೆಕ್ಷನ್ ಅವ್ರ ಜೊತೆ ಮಾತಾಡೋದಕ್ಕೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಸಿಗ್ತಿದ್ದೆ ಆ ಟೈಮು. ಸೊ ಅವಾಗ ಆಕ್ಚುಲಿ ಅಂದು ಇವಳ್ದು ಬೇರೆ ಬೇರೆ ಸೆಕ್ಷನ್, ಬಟ್ ಇಷ್ಟು ಕ್ಲೋಸ್ ಆಗಿದೀವಿ ಅಂದ್ರೆ ಆ ಟೈಮೇ ಕಾರಣ. ಹೌದು, ಚೆನ್ನಾಗಿ ಅವಾಗ ಆಟ ಆಡ್ಕೊಂಡು ಮಾತಾಡ್ಕೊಂಡು ಇರ್ತಿದ್ವಿ. ಅಂದ್ರೆ ನಾವು ಅವಾಗ ಇರೋಕ್ಕಿಂತನೂ ನಾವು ಕೆಲವೊಂದು ಟೈಮಲ್ಲಿ ಕೆಲ್ಸದ ಒತ್ತಡ ಇಂದ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳನ್ನ ಮರ್ತು ಬಿಟ್ಟಿರ್ತೀವಿ. ಎಲ್ಲಾದ್ರೂ ಒಂದೊಂದ್ ಕಡೆ ನಮ್ಗೆ ನೆನಪಾಗ್ತಾ ಇರುತ್ತೆ, ಚೈಲ್ಡ್ಹುಡ್ ಫ್ರೆಂಡ್ ನ ಮೀಟ್ ಮಾಡ್ಬೇಕು, ಸಿಗ್ಲಿಲ್ಲ. ಈಗ ನಮ್ಗೆ ಯಾರು ಫ್ರೆಂಡ್ಸ್ ಸಿಕ್ಕಿಲ್ಲ ಅಂದ್ರೂ ಕೆಲವೊಂದು ಮೂಮೆಂಟ್ಸ್ಗಳಲ್ಲಿ ನೆನಪಾಗ್ತಾ ಇರ್ತಾರೆ. ಏನಾದ್ರೂ ಒಂದು ತಿನ್ಬೇಕಾದ್ರೆ ಅಥವಾ ಏನಾದ್ರೂ ಹೋಗ್ಬೇಕಾದ್ರೆ ಅಥವಾ ಊರಿಗೆ ಹೋಗಿರೋಂಥ ಸಮಯದಲ್ಲಿ ನಮ್ಗೆ ಈ ತರ ಫ್ರೆಂಡ್ಸ್ ಇದ್ರು, ನಾವ್ ಈ ತರ ಸ್ಪೆಂಡ್ ಮಾಡ್ತಾ ಇದ್ವಿ. ಅದನ್ನ ಈಗ ನಮ್ಗೆ ರೀಸೆಂಟ್ ಆಗಿ ನಮ್ಗೆ ಫ್ರೆಂಡ್ ಆಗುತ್ತೆ, ಅವ್ರದ್ದು ನಾವು ಅದನ್ನ ಶೇರ್ ಮಾಡ್ತೀವಿ. ಅದೇ ಹೇಳೋದಲ್ಲ, ಅವಾಗ ಇವಾಗ ಏನ್ ನಮ್ಗೆ ಫ್ರೆಂಡ್ ಆಗಿದ್ದಾರೆ ಅದಕ್ಕಿಂತ ಚೈಲ್ಡ್ಹುಡ್ ಅಲ್ಲಿ ಫ್ರೆಂಡ್ ಆಗಿರ್ತಾರಲ್ಲ ಅದು ಫಾರ್ ಎವರ್ ಅಂತ. ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಅದು ಲೈಫ್ ಲಾಂಗ್ ಆಗಿರೋವರೆಗೂ ಅದು ಇದ್ದೇ ಇರುತ್ತೆ. ಅವಾಗ ನಾವು ಎಷ್ಟೇ ಕಿತ್ತಾಡ್ಕೊಂಡಿದ್ರು, ಜಗಳ ಮಾಡ್ಕೊಂಡಿದ್ರು, ಈಗ ಸಿಕ್ತಾಗ ನಾವು ಅದೇ. ಆಮೇಲೆ ಗ್ರೂಪ್ ತರ ಮಾಡ್ತಾ ಇದ್ದೀವಿ, ಸಿಕ್ಕೊಂಡು ಮಾತಾಡಿಸ್ಬೋದು. ಗ್ರೂಪ್ ಇಸ್ ತುಂಬಾನೇ ಇತ್ತು. ಮಾತಾಡ್ಸಿದ್ರೆ ಅವ್ರು ಮಾತಾಡ್ಸಿದ್ವಿ. ನಮ್ಮ ಗ್ರೂಪ್ ಅಲ್ಲಿ ಇರೋರು ಯಾರು ಆ ಗ್ರೂಪ್ ಅವ್ರನ್ನ ಮಾತಾಡ್ಸಂಗಿಲ್ಲ, ಓಡಂಗಿಲ್ಲ, ನಗಂಗಿಲ್ಲ, ಅವ್ರಿಗೆ ಯಾವ್ದು ಹೋಮ್ವರ್ಕ್ ಕೊಡಂಗಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ಪ್ರತಿದಿನ ಪ್ರೇಯರ್ ಅಲ್ಲಿ ಒಬ್ರೊಬ್ರು ಬಂದು ಪೇಪರ್ ಟೈಮಲ್ಲಿ ನಾಳೆ ನಾವು ಪೇಪರ್ ಹೋಗ್ತೀನಿ, ಕೈಯಲ್ಲಿ ಒಂಥರ ಭಯ. ಬೆಳಗ್ಗೆ ಅವರು 7 ಗಂಟೆಗೆ 8 ಗಂಟೆಗೆ ಬಂದು ಕ್ಲಾಸಲ್ಲಿ ಕುತ್ಕೊಂಡ್ಬಿಟ್ಟಿರೋರು ಪೇಪರ್ ಇಟ್ಕೊಂಡು. ಆಮೇಲೆ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಪೇಪರ್ ಅದಂತೂ ಅಷ್ಟೇ. ನಮ್ ಸ್ಟ್ರೆಂತ್ ತುಂಬಾ ಇತ್ತು ಅವಾಗ. ಏನು ಹಂಗಾಗಿ ವರ್ಷಕ್ಕೆ ಒಂದೇ ದಿನ ಬರ್ತಿದ್ದಿಲ್ಲ, ನಮ್ಗೆ ಜಾಸ್ತಿ ದಿನ ಬರ್ತಿರ್ಲಿಲ್ಲ. ವರ್ಷಕ್ಕೆ ಒಂದೇ ಸತಿ ಅಂದ್ರೆ ಸ್ಟ್ರೆಂತ್ ತುಂಬಾ ಇತ್ತಲ್ಲ ನಮ್ದು. ನಾವು 8th ಸ್ಟ್ಯಾಂಡರ್ಡ್ 100 ದಾಟ್ತಿತ್ತು. 108 ಅನ್ಸುತ್ತಲ್ಲ, 108 SLC ನಲ್ಲಿ. ಬಟ್ 8th 9th ಅಲ್ಲೂ ಇನ್ನೂ ಜಾಸ್ತಿನೇ ಇದ್ವಿ, 110 111 ಎಲ್ಲ ಇದ್ವಿ ನಾವು. ಸೊ ಹಂಗೆ ಇರ್ಬೇಕಾದ್ರೆ ನಮ್ಗೆ ವರ್ಷಕ್ಕೆ ಒಂದೇ ಸತಿ ಪೇಪರ್ ಓದಕ್ಕೆ ಬರ್ತಿದ್ದು. ಅವಾಗಲೂ ಎಲ್ಲ ಗಡಗಡ ಅಂತ ಬರ್ತಾ ಇತ್ತು, ಯಾಕಂದ್ರೆ ಹೆಡ್ ಮಾಸ್ಟ್ರು, ಟೀಚರ್ಸ್ ಎಲ್ಲರೂ ಇರೋರು. ಸ್ಟ್ರೆಂತ್ ಜಾಸ್ತಿ ಇತ್ತಲ್ಲ. ಆಮೇಲೆ ಒಂಚೂರು ತೊಗೊಂಡಿದ್ದಂಗೆ ಅಲ್ಲಿ ಅಂತ ಶುರು ಮಾಡೋರು ಕೂಗೋದಕ್ಕೆ. ಅದನ್ನ ನೋಡಿ ಇನ್ನೂ ಭಯ ಆಗ್ಬಿಡುತ್ತೆ. ಬಾಯ್ಸ್ ಅಂತೂ ತುಂಬಾ ರೇಗ್ಸೋರು, ಆಟ ಆಡ್ಸೋರು, ಅದೆಲ್ಲ ನೆನಪಾಗುತ್ತೆ ನಮ್ಗೆ. ಆಮೇಲೆ ಟೀಚರ್ಸ್ಗಳು ಲವ್ ಲೆಟರ್ ಸಿಕ್ತು, ಯಾರ್ದಿದು ಕ್ಲಾಸಿಗೆ, ಯಾರ್ದಿದು ಲವ್ ಲೆಟರ್, ಫ್ರಮ್ ಇಲ್ಲ, ಟು ಇಲ್ಲ, ಯಾರ್ದಿದು. ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆಯಾ? ಬಟ್ ನಮಗೆಲ್ಲ ಸರ್ಪ್ರೈಸ್ ಏನೋ ಸೀಕ್ರೆಟ್ ಆಗಿ ಕರೆದು ಹೇಳ್ತಾ ಇದ್ರು. ಹೌದಾ? ನಿಮಗೆ ಓನ್ ಕರೆದು ಹೇಳ್ತಾ ಇದ್ರು. ನಮಗೆ ಕ್ಲಾಸಲ್ಲೇ ಬಂದ್ಬಿಟ್ಟು ಒಂದೊಂದ್ಸತಿ ಕೇಳೋರು, ಯಾರ್ದಿದು ಲವ್ ಲೆಟರ್, ಆ ಮೆಮೊರೀಸ್ ಅದೇ ಬೇರೆ. ಆಮೇಲೆ ನಮಗೆ ಆ ಟೈಮಲ್ಲಿ CC ಕ್ಯಾಮ್ರಾ ಅನ್ನೋದು ಇದೆ ಅನ್ನೋದು ಪರಿಚಯಿಸಿದವರು ನಮ್ಮ ಟೀಚರು KGC ಅಂತ. ಅವರು ಬಂದ್ಬಿಟ್ಟು ಕ್ಲಾಸಲ್ಲಿ ಹೇಳೋರು, ಇಲ್ಲ CCTV ಇರಲಿಲ್ಲ. ಅವರು ಬಂದು ಏನಂತ ಹೇಳೋರಂದ್ರೆ, ನೀವು ಅಲ್ಲಿ ಆಟ ಆಡ್ಬೇಕು, ಮಧ್ಯಾಹ್ನ ಊಟಕ್ಕೆ ಕೂತ್ಕೊಳ್ತೀರಲ್ಲ, ಆ ಮರ, ಒಂದು ಆಲದ ಮರದ ಹತ್ರ ಊಟಕ್ಕೆ ಕೂತ್ಕೊಳ್ತಿದ್ವಿ. ಆ ಮರದ ಹತ್ರ ನಾವು CC ಕ್ಯಾಮ್ರಾ ಅಂತ ಒಂದಿದೆ, ಅದನ್ನ ನಾವು ಹಾಕಿರ್ತೀವಿ. ಅಲ್ಲೊಂದು ಕ್ಯಾಮ್ರಾ ಇರುತ್ತೆ, ನಿಮ್ಗೆ ಕಣ್ಣಿಗೆ ಕಾಣಲ್ಲ ಅದು. ನೀವೇನೇ ಮಾತಾಡಿದ್ರು, ನೀವೇನೇ ನಡವಳಿಕೆ ತೋರಿಸಿದ್ರು ಅಲ್ಲಿ ಗೊತ್ತಾಗುತ್ತೆ, ನಾವು ಅಲ್ಲಿ ಕೂತ್ಕೊಂಡು ನೋಡ್ತೀವಿ ಅಂತ ಹೇಳಿ ನಮ್ಗೆ ಫುಲ್ ಹೆದರಿಸ್ಬಿಟ್ಟಿದ್ರು. ಹಂಗಾಗಿ ನಾವು ಆ ಮರದ ಹತ್ರ ಹೋದ್ರೆ ಏನು ಗಲಾಟೆನೂ ಮಾಡ್ತಿರ್ಲಿಲ್ಲ, ಏನು ಈ ತರ ಕಿತಾಪತಿ ಮಾತುಗಳನ್ನೂ ಆಡ್ತಿರ್ಲಿಲ್ಲ. ಸೈಲೆಂಟ್ ಆಗಿ ಹೋಗಿ ಸೈಲೆಂಟ್ ಆಗಿ ಬರ್ತಾ ಇದ್ವಿ. ಅಂದ್ರೆ ಆ ಮರದ ಹತ್ರ ಹೋದ್ರೆ ಮಾತ್ರ ಸೈಲೆಂಟ್, ಗೊತ್ತಿರಲಿಲ್ಲ. ಈ ತರ ನಡೀತಾ ಇತ್ತು ನಮ್ಮ ಸ್ಕೂಲ್ ಅಂತ. ಇನ್ನು ಎಕ್ಸಾಮ್ ಏನಾದ್ರು ನಿಮ್ಗೆ ನೆನಪಿದ್ಯಾ? ನನಗೆ SLC ನೆನಪಿದೆ. ಏನಂದ್ರೆ ಸ್ಪೆಷಲ್ ಕ್ಲಾಸಸ್ ಅಂತ ಮಾಡೋರು, ಎವ್ರಿ ಸ್ಯಾಟರ್ಡೇ ಫುಲ್ ಡೇ ಕ್ಲಾಸ್ ತಗೊಳ್ಳೋರು, ಎವ್ರಿ ವೀಕ್ ಒಂದೊಂದು ಸಬ್ಜೆಕ್ಟ್ ಅಂತ ಮಾಡೋರು. ಎಸ್ಪೆಷಲಿ ಹಿಂದಿ ಸಬ್ಜೆಕ್ಟ್ಗೆ ಹಿಂದಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಅವರು ತಗೊಳ್ಳೋರು. 2 ಗ್ರೂಪ್ಗಳನ್ನ ಮಾಡ್ಬಿಟ್ಟಿದ್ರು, ನೀವು ಅವ್ರಿಗೆ ಒಪ್ಪಿಸ್ಬೇಕು, ಅವ್ರು ನಿಮಗೆ ಒಪ್ಪಿಸ್ತಾರೆ. ಫ್ರೈಡೆ ಕ್ವಿಜ್ ಮಾಡ್ತಾ. ಹೌದು, ಅದಂತೂ ತುಂಬಾನೇ ತರ ಮಾಡ್ಬಿಟ್ಟು ಯಾರು ಹೇಳ್ತಾರೆ ಆನ್ಸರ್ ಅವರಿಗೆ ಇಷ್ಟು ಮಾರ್ಕ್ಸ್ ಅಂತ ನೆನಪಿದೆ. ಆಮೇಲೆ ಫುಲ್ ವಿನ್ ಆದವ್ರಿಗೆ ಪೆನ್ ಗಿಫ್ಟ್ ಕೊಡೋರು. ನಮ್ಗೆ ಅದೇ ಏನೋ ದೊಡ್ಡ ಲೆವೆಲ್ ಗಿಫ್ಟ್ ಅಂತ ಅನ್ಕೊಳ್ತಿದ್ವಿ. ಆಮೇಲೆ ನಮ್ಮ ಸ್ಕೂಲ್ ಕೂಡ ತುಂಬ ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ ತನಕನೂ ಕ್ವಿಜ್ಗೆ ಹೋಗಿದೆ. ಕಾರಣ ಏನಂದರೆ ಇದೇ ಕಾರಣ, ಎವ್ರಿ ಫ್ರೈಡೇ ನಾವು ಕ್ವಿಜ್ ಅಟೆಂಡ್ ಮಾಡ್ತಿದ್ದೆ ಕಾರಣ. ತುಂಬ ಚೆನ್ನಾಗಿ ನಮಗೆ ಗೈಡೆನ್ಸ್ ಕೊಡ್ತಾಯಿದ್ರು ಟೀಚರ್ಸು. ಅದರಿಂದಾಗಿ ನಾವು ನೆಕ್ಸ್ಟ್ ಲೆವೆಲ್ಸ್ಗೆಲ್ಲ ಹೋಗಿದ್ವಿ ಕ್ವಿಜ್ಗೆಲ್ಲ. ಅದೊಂದು ಚೆನ್ನಾಗಿ ನೆನಪಿದೆ. ಸೊ ಇನ್ನೇನು
ನಿಮ್ಗೆ ಏನ್ ಅನಿಸ್ತಾ ತುಂಬಾ ವರ್ಷ ಆದ್ಮೇಲೆ ನಾವು ಇವತ್ತು ಮೀಟ್ ಮಾಡಿದ್ದೀವಿ. ಇವತ್ತು ಅಂದ್ರೆ ನಿಂದು ಸೀಮಂತದಲ್ಲಿ ಬಂದು ನಾನು ನಿಮಗೆ ಮೇಕ್ ಓವರ್ ಮಾಡಿಕೊಟ್ಟೆ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಕಾಂಟ್ಯಾಕ್ಟೇ ಇಲ್ಲ, ಎಲ್ಲೂ ನಮಗೆ ಕಾಂಟ್ಯಾಕ್ಟೇ ಸಿಕ್ಕಿಲ್ಲ. ಹೌದು. ನಿಮ್ಗೆ ಅವತ್ತು ಏನ್ ಹೇಳ್ಬೇಕು ಅನ್ನೋದಕ್ಕೂ ನಿಮ್ಗೆ ಟೈಮ್ ಸಿಕ್ಕಿಲ್ಲ, ಅವತ್ತು ನಿಮ್ಗೆ ಬಿಸಿ ಇದೆ. ಒಂದು 10-15 ವರ್ಷದಿಂದ ಸಿಕ್ಕಿದೀವಿ. ಅದಾದ್ಮೇಲೆ ಮತ್ತೆ ನಾವೆಲ್ಲೂ ಮೀಟ್ ಆಗಿಲ್ಲ, ಸಿಕ್ಕಿಲ್ಲ. ಅದಾದ್ಮೇಲೆ ನೀನೇ ಮಕ್ಳದ್ದು ನೋಡ್ಕೊಳ್ಳೋದು, ಹಾಸ್ಪಿಟಲ್ ಅಂತ ತುಂಬಾ ಬ್ಯುಸಿ ಆಗಿದೆ. ಇವಾಗ ಅವತ್ತು ಬಂದಿದ್ದು ನಿನ್ಗೇನು ಹೇಳ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ. ಅದಾದ್ಮೇಲೆ ನಿನ್ ಮಕ್ಳಿಗೆ ವರ್ಷ ಆದ್ಮೇಲೆ ಬಂದಿದ್ದೀನಿ ನಾನು. ನಿನ್ನ ಎಕ್ಸ್ಪೀರಿಯನ್ಸ್ ಏನು, ನಿನಗೆ ಎಕ್ಸ್ಪೀರಿಯನ್ಸ್ ಇದೆ? ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಯಾರೋ ಒಬ್ರು ನಮಗೆ ಅಂತ ಇದಾರಲ್ಲ, ಒಂದು ಸ್ಕೂಲಲ್ಲಿ ಇದ್ದವರು ಈಗಲೂ ಕೂಡ ನನ್ನ ಫ್ರೆಂಡ್ ಅಂತ ಬಂದಿದ್ದಾರಲ್ಲ, ನನ್ನ ಕಷ್ಟ ದುಃಖಕ್ಕೆ ಆಗ್ತಾರಲ್ಲ ಅನ್ನೋದೊಂದು ಖುಷಿ ಇದೆ ನನಗೆ. ಯಾಕಂದ್ರೆ ಜಾಸ್ತಿ ಜನ ಇಲ್ಲ. ಆಬ್ವಿಯಸ್ಲಿ ನಮ್ದೊಂದು ಚಿಕ್ಕ ಗ್ರೂಪ್ ಇದ್ದಿದ್ರೆ ಆ ಗ್ರೂಪಲ್ಲಿ ಯಾರು ಕೂಡ ಟಚಲ್ಲಿಲ್ಲ. ಯಾಕಂದ್ರೆ ಹೆಣ್ಮಕ್ಳಿಗೆ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ, ಮದುವೆ ಆಗ್ತಿದ್ದಂಗೆ ಅವ್ರ ಲೈಫೇ ಚೇಂಜ್ ಆಗಿಬಿಡುತ್ತೆ. ನಾವು ಯಾವಾಗಲೂ ಊರಿಗೆ ಹೋಗ್ತೀವಿ, ಅವ್ರು ಯಾವಾಗಲೂ ಊರಿಗೆ ಬರ್ತಾರೆ. ಸೊ ಕಾಂಟ್ಯಾಕ್ಟ್ ಎಲ್ಲ ಇರಲ್ಲ. ಇನ್ನು ಆ ಕಾಲದಲ್ಲಿ ನಮ್ಮ ಹತ್ರ ಪರ್ಸನಲ್ ನಂಬರ್ಸ್ ಅಂತ ಇರಲಿಲ್ಲ, ಹಾಗಾಗಿ ಕಾಂಟ್ಯಾಕ್ಟ್ಗಳೇ ಇರಲಿಲ್ಲ ನಮಗೆ. ಇತ್ತೀಚೆಗೆ ನಮ್ಗೆ ಆಗ್ತಾ ಇರೋದು ಕಾಂಟ್ಯಾಕ್ಟ್ಸ್ ಅಂತ. ಸೊ ಈಗ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ. ಅವ್ರು ನಮಗೆ ಟೈಮ್ ಕೊಡೋದಕ್ಕಾಗಲ್ಲ, ನಾವು ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ನಾವು ಇಬ್ಬರು ಟೈಮ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಅದಂತೂ ತುಂಬಾನೇ ಒಂಥರ ಖುಷಿ ವಿಷಯ. ಇದು ಇವತ್ತಲ್ಲ, ಇನ್ನೊಂದು 10 ವರ್ಷ ಬಿಟ್ಕೊಂಡು ಇದು ಮಾಡಿದ್ರು ನೆನಪು ಬರುತ್ತೆ. ಆ ಥರ ಒಂದು ಮೂಮೆಂಟ್ ಇದು. ತುಂಬಾ ಖುಷಿ ಆಯಿತು. ಸೊ ಇಲ್ಲಿಗೆ ಮುಗಿಬಾರ್ದು, ಇನ್ನು ನೆಕ್ಸ್ಟ್ ನೀನು ಬರ್ತಾ ಇರು ಮನೆಗೆ. ನನಗೆ ಅವಾಗಲೇ ಹೇಳಿದೆಲ್ಲ, ಚೈಲ್ಡ್ಹುಡ್ ಫ್ರೆಂಡ್ ಅದೆಲ್ಲ ಫಾರ್ ಎವರ್ ಅಂತ. ಹೌದು. ಅದು ನಮ್ಮ ಮೀಟ್ ಮಾಡದೇ ಇರಲಿ, ಸಿಗದೇ ಇರಲಿ, ಅದು ಯಾವಾಗಲೂ ಇದೆ. ಇಷ್ಟು ವರ್ಷ ಆದ್ಮೇಲೆ ನಾವು ಸಿಕ್ಕಿದ್ರು ಅದೇ ಥರ ಬಾಂಡಿಂಗ್ ಎಲ್ಲ ಇದ್ವಿ, ಅದೇ ಖುಷಿ, ಅದೇ ತುಂಟಾಟ, ಹಾಗೇನೆ ಬಿಹೇವ್ ಮಾಡ್ತಾ ಇದೀವಿ ಇಬ್ರು ಕೂಡ. ಸೊ ಅದೊಂಥರ ಖುಷಿ ಇದೆ. ಸೊ ನನ್ಗೇನು ಆಸೆ ಅಂದರೆ, ಇನ್ನೂ ನಮ್ಮ ಗ್ರೂಪಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲರನ್ನೂ ಕರೆದು ನಿಮಗೆ ಗುಡ್ಡೆ ಹಾಕೊಂಡು ಒಂದಿನ ಒಂದು ಗೆಟ್ ಟುಗೆದರ್ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ. ಆಸೆ ಬೇಗ ನೆರವೇರಲಿ, ಎಲ್ಲರನ್ನೂ ಕರೆಸಿ ಮೀಟ್ ಮಾಡಿ. ಏನು ಪ್ರಾಬ್ಲಮ್ ಅಂದರೆ ಯಾರು ಬೆಂಗಳೂರಲ್ಲಿ ಇಲ್ಲ. ಹೌದು, ಎಲ್ಲ ಊರಲ್ಲಿ 250 ಕಿಲೋಮೀಟರ್ ದೂರ ಇದ್ದಾರೆ. ಇವಳೊಬ್ಳು ಬೆಂಗಳೂರಲ್ಲಿದ್ದಾಳೆ, ಪಟ್ ಅಂತ ಬರಲಿ. ಇವಳು ಬರೋದಕ್ಕೆ 1 ವರ್ಷ ತಗೊಂಡಿದ್ದಾಳೆ. ಅಲ್ಲ, 1 ಇಯರ್ ತಗೊಂಡಿದ್ದೆ. ಅದು ನಿಮ್ಗೆ ಇವತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲ ನೀನು? ಹೌದು, ಬರ್ತೀನಿ ಅಂತ ನೀನು ಅನ್ಕೊಂಡೇ ಇರಲಿಲ್ಲ. ಹೌದು, ಅದಕ್ಕೆ ತುಂಬ ಖುಷಿಯಾಗಿದ್ದು. ಬಟ್ ಅದೇ ಎಲ್ಲಾರನ್ನೂ ಕರಿಬೇಕು ಅಂದರೆ ಅವ್ರಿಗೆ ಒಂದೊಂಥರ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲ ಸಂಡೇ ಕಾಯಬೇಕು, ಇಲ್ಲ ಬೇರೆ ದಿನ ಕಾಯಬೇಕು. ನೋಡೋಣ, ಸದ್ಯದಲ್ಲಿ ಅದು ಒಂದು ಪ್ಲ್ಯಾನ್ ಮಾಡಿ ಎಲ್ಲ ಸಿಗೋಣ. ಅವಾಗ ಇನ್ನೊಂದು ಬ್ಲಾಗ್ ಮಾಡ್ತೀನಿ, ಓಕೆನಾ? ಈ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೀನೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀಯ ನನ್ನ ಚಾನಲ್ಗೆ ಸ್ವಲ್ಪ? ಅಲ್ಲಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ನೀವು ಇವ್ರ ಚಾನಲ್ನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಇನ್ನೂ ಎಂಕರೇಜ್ ಕೊಡಿ ಅವಳಿಗೆ, ಇನ್ನೂ ಬೆಳೀಲಿ ಚೆನ್ನಾಗಿ. ಯೂಟ್ಯೂಬಲ್ಲಿ ಈ ಚಾನಲಲ್ಲಿ ಇನ್ನೂ ಹೆಚ್ಚಾಗಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರೋ, ಇನ್ನೂ ಹೆಚ್ಚಾಗಿ ಬೆಳಿ ಅಂತ ನಮಗೂ ಖುಷಿ. ನಮ್ಮ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಒಂದು ರೇಂಜಿಗೆ ಬೆಳೀತಾ ಇದ್ದಾಳೆ ಅಂದರೆ ನಮಗೂ ಖುಷಿ. ಹೌದು, ಇನ್ನೂ ಹೆಚ್ಚು ವಿಡಿಯೋಗಳು ಮಾಡೋವಂಥದ್ದು ಕಂಟೆಂಟ್ ನಿಂಗೆ ಸಿಗಲಿ. ಆಲ್ ದ ಬೆಸ್ಟ್. ಇನ್ನು ದೊಡ್ಡ ಮಟ್ಟದಲ್ಲಿ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ಆಲ್ ದ ಬೆಸ್ಟ್. ಓಕೆ, ನೋಡಿದ್ರಲ್ಲ, ನಿಮ್ಗೆಲ್ಲರಿಗೂ ಈ ವಿಡಿಯೋ ನೋಡಿ ನಿಮ್ಮ ಚೈಲ್ಡ್ಹುಡ್ ಲೈಫ್ ಮೋಸ್ಟ್ಲಿ ನೆನಪಾಗಿರುತ್ತೆ. ನೆನಪಾದರೆ ಲೈಕ್ ಮಾಡಿ, ಓಕೆನಾ? ಬಾಯ್.